ನಮಸ್ಕಾರ ವೀಕ್ಷಕರೇ, ನಾನಿವತ್ತಿನ ದಿನ ತಮಗೆ ತಿಳಿಯಪಡಿಸುವುದೇನೆಂದರೆ ಜೇನು ಸಾಕಾಣಿಕೆಯನ್ನು ಪ್ರಾರಂಭಿಸುವುದು ಹೇಗೆ, ಜೇನು ಪೆಟ್ಟಿಗೆ ಎಲ್ಲಿ ಸಿಗುತ್ತದೆ ಸಬ್ಸಿಡಿ ರೂಪದಲ್ಲಿ, ಜೇನು ಕುಟುಂಬವನ್ನು ಪಡೆಯುವ ವಿಧಾನ ಹಾಗೂ ಆಹಾರ ಕೊಡುವ ರೀತಿ ಹೇಗಿದೆ ಎಂದು ಈ ರೀತಿ ತಿಳ್ಕೊಳ್ಳೋಣ. ಈಗೆಲ್ಲ ರೈತರು ಜಮೀನಲ್ಲಿ ಕಾಮನ್ ಆಗಿ ಅಡಿಕೆ, ತೆಂಗು, ಮಾವು ಇನ್ನು ಮುಂತಾದ ಇತರೆ ಬೆಳೆಗಳು ಇದ್ದೇ ಇರ್ತವೆ. ಅದರಲ್ಲೂ ನೀವು ಜೇನನ್ನು ಕೂಡ ಒಂದು ವಿಧವಾಗಿ ಇಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಇವಾಗ ಜೇನು ಎಷ್ಟು ದುಬಾರಿ ಆಗಿದೆ ಅಂತ ಗೊತ್ತಿದೆ. ಅದಕ್ಕೋಸ್ಕರ ನಾವೇ ಯಾಕೆ ಮಾಡಬಾರ್ದು, ಜೇನನ್ನ ನಾವೇ ಯಾಕೆ ಸಾಕಿ ತುಪ್ಪ ತಗೋಬಾರ್ದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಏನಿಲ್ಲ, ಜೇನು ಪೆಟ್ಟಿಗೆ, ಜೇನು ಕುಟುಂಬ ಎಲ್ಲನೂ ನಿಮಗೆ ನಿಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತದೆ. ಅದು ಸಬ್ಸಿಡಿ ರೂಪದಲ್ಲೇ ಸಿಗುತ್ತೆ. ಅದು ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ನಿಮಗೆ ತಿಳ್ಕೊಬೋದು. ಹೆಚ್ಚಿನ ಮಾಹಿತಿಗೆ ನೀವು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಸಂಪರ್ಕಿಸಬಹುದು. ಜೇನುತುಪ್ಪ ಉಪಯೋಗ ಏನೇನೆಂದರೆ, ಈ ಕಾಲದಲ್ಲಿ ಎಲ್ಲ ಜೇನುತುಪ್ಪದಿಂದ ಮನೆಯಲ್ಲಿ ಆಯುರ್ವೇದ, ಹೋಮಿಯೋಪತಿ ಅಥವಾ ಯುನಾನಿ ಔಷಧಗಳಲ್ಲಿ ಬಹುಮುಖ್ಯವಾಗಿ ಬಳಸಲಾಗುತ್ತದೆ. ಇದು ಮನುಷ್ಯನ ರಕ್ತವನ್ನು ಶುದ್ಧೀಕರಿಸ್ತದೆ, ಕಣ್ಣನ್ನು ಶುಚಿಗೊಳಿಸುವ ಶಕ್ತಿಯನ್ನು ಪಡೆದಿದೆ, ಶೀತ, ಕೆಮ್ಮು, ಜ್ವರ, ಗಂಟ್ಲು ಉರಿ ಮತ್ತು ಸುಟ್ಟ ಗಾಯಗಳನ್ನು ನಾಶ ಮಾಡ್ತದೆ. ಇದು ಜೇನುತುಪ್ಪ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ನಂಜು ರೋಗ ನಿರೋಧಕ ಗುಣಗಳನ್ನು ಹೊಂದಿದೆ. ಜೇನು ಕುಟುಂಬಗಳಿಗೆ ಆಹಾರ ಕೊಡುವ ರೀತಿ ಏನಂತಂದರೆ, ಜೇನುತುಪ್ಪದಲ್ಲಿ ಒಂದು ಅಳತೆ ಸಕ್ಕರೆಗೆ ಒಂದು ಅಳತೆ ನೀರು ಬೆರೆಸಿ ತಯಾರಿಸಿದ ಪಾಕವನ್ನು ತಟ್ಟೆಯಲ್ಲಿಟ್ಟು ಅದಕ್ಕೆ 4-6 ಕಡ್ಡಿಗಳನ್ನು ಹಾಕಿ ಆ ತಟ್ಟೆಯಲ್ಲಿ ಚೌಕಟ್ಟುಗಳ ಮೇಲ್ಭಾಗದಲ್ಲಿಟ್ಟು ಮುಚ್ಚಳದಿಂದ ಮುಚ್ಚಿಬಿಡಬೇಕು. ಜೇನುನೊಣಗಳು ಕಡ್ಡಿಗಳ ಮೇಲೆ ಕುಳಿತುಕೊಂಡು ಸಕ್ಕರೆ ಪಾಕ ಹೀರ್ಕೊಳ್ತವೆ. ಇದು ಒಂದು ವಿಧ. ಆದರೆ ಇನ್ನೊಂದು ವಿಧಾನ ಏನಂದರೆ, 200 ಮಿಲಿಲೀಟರ್ ಬಾಟ್ಲಿಗೆ ಸಕ್ಕರೆ ಪಾಕವನ್ನು ತುಂಬಿಸಿ ಅದರ ಮುಚ್ಚಳಕ್ಕೆ 8 ಅಥವಾ 10 ಸಣ್ಣ ರಂಧ್ರಗಳನ್ನು ಮಾಡಿ ಮುಚ್ಚಳ ಮುಚ್ಚಿ ಬಾಟಲನ್ನು ಜೇನು ಕೋಣೆಯಲ್ಲಿ ಇಟ್ಟರೆ ನೊಣಗಳು ಮುಚ್ಚಳದ ರಂಧ್ರಗಳ ಮೂಲಕ ಸೋರುವ ಸಕ್ಕರೆ ಪಾಕವನ್ನು ಹೀರಿಕೊಳ್ತದೆ. ಸಕ್ಕರೆ ಪಾಕ ಪೂರೈಕೆ ಕಾಲದಲ್ಲಿ ಪೆಟ್ಟಿಗೆಯ ಪ್ರವೇಶ ದ್ವಾರಕ್ಕೆ ರಾಣಿ ಗೇಣು ಅಳವಡಿಸಬೇಕು. ಜೇನುತುಪ್ಪ ದುಬಾರಿ ಆದರೆ ನಿಮಗೆ ರೈತರುಗಳಿಗೆ ಅಲ್ವಾ ಉಪಯೋಗ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಷಯನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೇನು ಪೆಟ್ಟಿಗೆ ಯಾವತ್ತು ನಿಮ್ಮ ಬಿಸ್ನೆಸ್ ಅನ್ಬೋದು, ಇದನ್ನು ಸಬ್ ಬಿಸ್ನೆಸ್ ಅಂತ ಅನ್ಬೋದು. ಬಿಸ್ನೆಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಜೇನುದು ತುಪ್ಪ ಎಲ್ಲರೂ ಕೂಡ ತಗೋತಾರೆ. ಇದು ಒಂದು ದೇಹದ ತೂಕ ಮತ್ತು ಆರೋಗ್ಯನೂ ವೃದ್ಧಿಸ್ತದೆ, ಗಾಯಗಳನ್ನು ಗುಣಪಡಿಸ್ತದೆ. ಅದಕ್ಕೋಸ್ಕರ ಈಗಲೇ ಹೋಗಿ ನಿಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಲ್ಲಿ ತಮ್ಮ ಅರ್ಜಿಯನ್ನು ನಮೂದಿಸಿ ಒಂದು ಜೇನು ಪೆಟ್ಟಿಗೆ ಅಥವಾ ಜೇನು ಕುಟುಂಬ ಕೊಡ್ತಾರೆ, ಜೇನು ಪೆಟ್ಟಿಗೆಯನ್ನು ಖರೀದಿಸಲು ಕೋರುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್